ದುಡ್ಡು ಬರ್ಬೇಕು ಹೋಗ್ಬೇಕು. ಈ ದುಡ್ಡು ಬಂದಾಗ ಒಂದು ಫ್ರೀ ಇದೆ, ಅದೇನಂದ್ರೆ ದುರ್ಗುಣ. ಏನ್ ದುರ್ಗುಣ ಗೊತ್ತಾ? ನಮ್ಗೊಂದು ದುರ್ಬುದ್ಧಿ ಏನಂದ್ರೆ ಎಲ್ಲಾ ಕಡೆಯಿಂದ ದುಡ್ಡು ನಂಗೆ ಬರಬೇಕು, ಆದ್ರೆ ನನ್ನಿಂದ ಯಾರಿಗೂ ಹೋಗಬಾರ್ದು. ಇದು ದುರ್ಬುದ್ಧಿ. ದುಡ್ಡು ದೇವರನ್ನ ಕೇಳ್ಬೇಕಂತೆ, ಸ್ವಾಮಿ ನಂಗೆ ತುಂಬ ಕೊಡು. ಯಾಕೆ? ಇಡಲಿಕ್ಕಾಗಿ ಅಲ್ಲ, ಕೊಡಲಿಕ್ಕಾಗಿ ಕೊಡು. ದಾನ ಧರ್ಮ ಏನಾದ್ರೂ ಮಾಡ್ಬೇಕಂದ್ರೆ ಕೈ ತುಂಬಿ ಸಂಪಾದನೆ ಮಾಡಬೇಕು. ತುಂಬಾ ಜನ ಕೈ ತುಂಬ ಸಂಪಾದನೆ ಮಾಡಬೇಕು ಅನ್ನೋದನ್ನ ಒಪ್ಕೊಳ್ತಾರೆ, ಅದಕ್ಕಾಗಿ ಮಾಡ್ತಾರೆ. ಸಂಪಾದನೆ ಮಾಡಿದವರ ತಲೆಯಲ್ಲಿ ಮಾಡುವ ಕಾಲಕ್ಕೆ ಒಂದು ದುರ್ಬುದ್ಧಿ ಬರುತ್ತೆ. ಈಗೇನೋ ಕೈಕಾಲ್ ಗಟ್ಟಿ ಇದೆ, ಮಾಡ್ತೇನೆ, ನಾಳೆ ಕೈಕಾಲ್ ಸೋತ್ರೆ ನನ್ಯಾರು ನೋಡ್ಕೊಳ್ತಾರೆ, ಅದಕ್ಕೆ ಈ ಸಂಪಾದನೆ ಮಾಡಿದ್ದನ್ನ ಯಾರಿಗೂ ಕೊಡಬಾರ್ದು, ಇಟ್ಕೊಳ್ಬೇಕು. ನನಗೆ ಅಂತ್ಯ ಕಾಲಕ್ಕೆ ಬೇಕಾಗತ್ತೆ, ವಯಸ್ಸಾದ ಕಾಲಕ್ಕೆ ಬೇಕಾಗತ್ತೆ, ನಾಳೆ ಚೆನ್ನಾಗಿರ್ಬೇಕು ಅಂತ ಇವತ್ತು ದುಡಿತಾನೆ. ನಾಳೆ ಇರುವ ಗ್ಯಾರಂಟಿನೇ ಇಲ್ಲ, ಆದ್ರೂ ನಾಳೆ. ಹಾಗಾದ್ರೆ ಅದಕ್ಕಾಗಿ ಅಲ್ಲ. ನಮಗೆ ಗೊತ್ತಿದೆ, ಬಂದ ದುಡ್ಡೆಲ್ಲ ಖರ್ಚಾಗತ್ತೆ ಅಂತ ಗೊತ್ತಿದ್ರು ಹೇಗೆ ಹಣ ಸಂಪಾದನೆಗಾಗಿ ಹೋಗ್ತೀವಿ, ಹಾಗೆ